ಯಾರೆಲ್ಲ ರಾಯರ್ ಭಕ್ತರಿದ್ದೀರಾ ಕೊನೆವರೆಗೂ ಈ ವಿಡಿಯೋನ ನೋಡಿ. ಇವರ ತಂದೆಯವರ ಹೆಸರು ಬಂದ್ಬಿಟ್ಟು ಲಕ್ಷ್ಮಣ್ ಅಂತ ಹೇಳ್ಬಿಟ್ಟು ಮಂತ್ರಾಲಯಕ್ಕೆ ಸ್ವಾಮಿ ದರ್ಶನ ಮಾಡ್ಲಿಕ್ಕೆ ಹೋದಂತವ್ರು ಮತ್ತೆ ವಾಪಸ್ ಬರುವಾಗ ಮಿಸ್ ಆಗ್ಬಿಟ್ಟಿದ್ದಾರೆ. ಬರೋಬ್ಬರಿ 1.5 ತಿಂಗಳಿಂದ ಎಲ್ಲಾ ಕಡೆ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಏನಾಗಿದೆ ಅಂದ್ರೆ ಇವರು ಒಂದ್ ಸ್ವಲ್ಪ ಮೆಂಟಲಿ ಪ್ರಾಬ್ಲಮ್ ಇದೆ, ಮೆಂಟಲ್ ಅಂದ್ರೆ ಸ್ಟ್ರೋಕ್ ಆಗಿದೆ, ಮೆಂಟಲಿ ಸ್ಟ್ರೋಕ್ ಆಗಿದೆ. ಸೊ ಹಾಗಾಗಿ ಇವರು ಎಲ್ಲೋ ಟ್ರೈನಿಂಗ್ ಬರ್ಬೇಕಾದ್ರೆ ಎಲ್ಲೋ ಮಿಸ್ ಆಗಿದ್ದಾರೆ, ಅಂದ್ರೆ ಇಳ್ಕೊಬಿಟ್ಟಿದ್ದಾರೆ ಯಾವುದೇ ಸ್ಟಾಪ್ ಅಲ್ಲಿ. ಇವ್ರು ಬೇರೆಯವರೆಲ್ಲ ಮಲಗಿದ್ರು. ಸೊ ಆ ಟೈಮ್ ಅಲ್ಲಿ ಇಳ್ಕೊಂಡು ಬೇರೆ ಕಡೆ ಹೋಗಿರ್ಬೇಕು, ಇಲ್ಲಾಂದ್ರೆ ಬೇರೆ ಟ್ರೈನ್ ಹತ್ತಿರ್ಬೋದು ಅಂತ ನಮ್ ಡೌಟ್ ಇರೋದು. ಸೊ ಯಾರಾದ್ರೂ ಇವ್ರು ನೋಡಿದ್ರೆ ದಯವಿಟ್ಟು ಇವ್ರ ಫೋಟೋನ ಶೇರ್ ಮಾಡಿ, ಇಲ್ಲಾಂದ್ರೆ ಜನಶೇಷ ಯೋಗೇಶ್ ಅವ್ರಿಗೆ ಇನ್ಫಾರ್ಮ್ ಮಾಡಿ. ಸೊ ನಾವು ಬಂದು ಇದು ಮಾಡ್ತೀವಿ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೆಯದನ್ನೇ ಬಯಸುತ್ತೆ. ಐ ಮೀನ್ ಇಟ್. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಮೊದಲನೇದಾಗಿ ಯಾರೆಲ್ಲ ರಾಯರ್ ಭಕ್ತರಿದ್ದೀರಾ ಕೊನೆವರೆಗೂ ಈ ವಿಡಿಯೋನ ನೋಡಿ. ನೀವು ನಿಜವಾಗ್ಲೂ ರಾಯರ್ ಭಕ್ತರಾಗಿದ್ರೆ ಖಂಡಿತವಾಗ್ಲೂ ಈ ವಿಡಿಯೋನ ಒಂದಷ್ಟು ಜನಕ್ಕೆ ಶೇರ್ ಮಾಡಿ. ಯಾಕಂತ ಹೇಳಿದ್ರೆ ಮೈಸೂರಿಂದ ಒಂದು ನಿಜವಾಗ್ಲೂ ಇವತ್ತು ತುಂಬಾ ನೊಂದ್ಕೊಂಡಿರೋ ಫ್ಯಾಮಿಲಿ ಇವತ್ತು ಇಲ್ಲಿ ಬಂದಿದ್ದಾರೆ. ಇವರ ತಂದೆಯವರ ಹೆಸರು ಬಂದ್ಬಿಟ್ಟು ಲಕ್ಷ್ಮಣ್ ಅಂತ ಹೇಳ್ಬಿಟ್ಟು ಮಂತ್ರಾಲಯಕ್ಕೆ ಸ್ವಾಮಿ ದರ್ಶನ ಮಾಡ್ಲಿಕ್ಕೆ ಹೋದಂತವ್ರು ಮತ್ತೆ ವಾಪಸ್ ಬರುವಾಗ ಮಿಸ್ ಆಗ್ಬಿಟ್ಟಿದ್ದಾರೆ. ಮಾನಸಿಕ ಅಸ್ವಸ್ಥರಾಗಿರೋ ಇವರು ಎಲ್ಲಿ ಇಳ್ಕೊಂಡಿದ್ದಾರೆ, ಎಲ್ಲಿಗೆ ಹೋಗಿದ್ದಾರೆ, ಏನಾಗಿದೆ ಅಂತ ಯಾವುದೇ ರೀತಿ ಮಾಹಿತಿ ಇಲ್ಲ. ಬರೋಬ್ಬರಿ 1.5 ತಿಂಗಳಿಂದ ಎಲ್ಲಾ ಕಡೆ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಮಂತ್ರಾಲಯಕ್ಕೆ ಹೋಗಿ ವಾಪಸ್ ಮತ್ತೆ ಮೈಸೂರಿಗೆ ಬರೋವಾಗ ಟ್ರೈನಲ್ಲಿ ಮಿಸ್ ಆದ್ರು, ಆದ್ರೆ ಎಲ್ಲಿಗೆ ಹೋಗಿದ್ದಾರೆ ಅನ್ನೋ ಯಾವುದೇ ಮಾಹಿತಿ ಇವ್ರಿಗೂ ಇಲ್ಲ. ಸುಮಾರು 1.5 ತಿಂಗಳಿಂದ ತುಂಬಾ ಹುಡುಕಾಟ ನಡೆಸ್ತಾ ಇದ್ದಾರೆ. ಹಾಗಾಗಿ ಏನಾದ್ರೂ ಹೆಲ್ಪ್ ಆಗ್ಬಹುದು ಸೋಷಿಯಲ್ ಮೀಡಿಯಾ ಮುಖಾಂತರ. ಸಾಕಷ್ಟು ಜನ ರಾಯರ ಭಕ್ತರಿದ್ದೀರಾ, ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಯಾಕಂತ ಹೇಳಿದ್ರೆ ರಾಯರ ದರ್ಶನಕ್ಕೆ ಹೋಗಿ ಈ ರೀತಿ ಒಂದು ತೊಂದರೆ ಆಗಿರೋದು ಬಹಳ ಬೇಜಾರಿನ ಸಂಗತಿ. ಜೊತೆಗೆ ಖಂಡಿತವಾಗ್ಲೂ ರಾಯರ ಆಶೀರ್ವಾದದಿಂದ ಮತ್ತೆ ಸಿಗ್ತಾರೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಸರ್, ಏನ್ ಹೇಳಕ್ ಇಷ್ಟಪಡ್ತೀರಾ? ಯಾವ ರೀತಿ ಜನಗಳ ಹತ್ರ ರಿಕ್ವೆಸ್ಟ್ ಮಾಡ್ತೀರಾ ತಾವು? ಎಲ್ಲ ಜನತೆಗೆ ನಮಸ್ಕಾರ. ನನ್ನ ಹೆಸರು ನಯನ್ ಅಂತ. ಸೊ ಏನಾಗಿದೆ ಅಂದರೆ ಇವರು ಒಂದು ಸ್ವಲ್ಪ ಮೆಂಟಲಿ ಪ್ರಾಬ್ಲಮ್ ಇದೆ, ಮೆಂಟಲ್ ಅಂದರೆ ಸ್ಟ್ರೋಕ್ ಆಗಿದೆ, ಮೆಂಟಲಿ ಸ್ಟ್ರೋಕ್ ಆಗಿದೆ. ಸೊ ಹಾಗಾಗಿ ಇವರು ಎಲ್ಲೋ ಟ್ರೈನಿಂಗ್ ಬರ್ಬೇಕಾದ್ರೆ ಎಲ್ಲೋ ಮಿಸ್ ಆಗಿದ್ದಾರೆ, ಅಂದರೆ ಇಳ್ಕೊಬಿಟ್ಟಿದ್ದಾರೆ ಯಾವುದೋ ಸ್ಟಾಪಲ್ಲಿ. ಇವ್ರು ಬೇರೆಯವರೆಲ್ಲ ಮಲಗಿದ್ರು. ಸೊ ಅಟ್ ಟೈಮಲ್ಲಿ ಇಳ್ಕೊಂಡು ಬೇರೆ ಕಡೆ ಹೋಗಿರಬೇಕು, ಇಲ್ಲಾಂದರೆ ಬೇರೆ ಟ್ರೈನ್ ಹತ್ತಿರ್ಬೋದು ಅಂತ ನಮ್ಮ ಡೌಟ್ ಇರೋದು. ಸೊ ನಾವು ನಮ್ಮ ದೊಡ್ಡಬಳ್ಳಾಪುರ, ಹಿಂದೂಪುರ ಈ ಕಡೆ ಮಿಸ್ ಆಗಿದ್ದಾರೆ ಅಂತ ನಾವು ಅಂದ್ಕೊಂಡಿರೋದು. ಸೊ ಯಾರಾದ್ರೂ ಇವ್ರು ನೋಡಿದ್ರೆ ದಯವಿಟ್ಟು ಇವ್ರ ಫೋಟೋನ ಶೇರ್ ಮಾಡಿ, ಇಲ್ಲಾಂದ್ರೆ ಜನಶೇಷ ಯೋಗೇಶ್ ಅವ್ರಿಗೆ ಇನ್ಫಾರ್ಮ್ ಮಾಡಿ. ಸೊ ನಾವು ಬಂದು ಇದು ಮಾಡ್ತೀವಿ. ಲಕ್ಷ್ಮಣ ಅಂತ 63 ಏಜು. ದಯವಿಟ್ಟು ಅವ್ರನ್ನ ಎಲ್ಲ ಕಾಣೆಯಾಗಿದ್ದಾರೆ, ದಯವಿಟ್ಟು ಹುಡುಕೊಡಿ. ಸ್ನೇಹಿತರೆ, ದಯವಿಟ್ಟು ಈ ವಿಡಿಯೋನ ನೋಡುವಂಥವ್ರು ನೆಗ್ಲೆಕ್ಟ್ ಮಾಡಬೇಡಿ. ದಯವಿಟ್ಟು ಒಂದಷ್ಟು ಜನಕ್ಕೆ ವಿಡಿಯೋ ಶೇರ್ ಮಾಡಿ. ಪಾಪ ಅವ್ರಿಗೆ ಏನು ಮಾತಾಡಬೇಕಂತನೂ ಮಾತು ಬರ್ತಾ ಇಲ್ಲ, ಭಾಳ ಬೇಜಾರಲ್ಲಿದ್ದಾರೆ, ಹುಡುಕ್ತಿದ್ದಾರೆ. ಸೊ ಕೊನೆಯದಾಗಿ ಈ ರೀತಿ ಸೋಷಿಯಲ್ ಮೀಡಿಯಾ ಮುಖಾಂತರ ಆದರೂ ಏನಾದರೂ ಸಹಾಯ ಸಿಗ್ಬೋದು ಅನ್ನೋ ನಂಬಿಕೆ ಮೇಲೆ ಇಲ್ಲಿವರೆಗೂ ಬಂದಿದ್ದಾರೆ. ಭಗವಂತನ ಆಶೀರ್ವಾದದಿಂದ ಬೇಗ ಸಿಗಲಿ, ಆದಷ್ಟು ಬೇಗ ಈ ವಿಡಿಯೋ ಶೇರ್ ಮಾಡಿ. ರಾಯರ ಆಶೀರ್ವಾದ ಅವ್ರು ಎಲ್ರಿಗೂ ಸಿಗಲಿ. ಒಳ್ಳೆಯದಾಗಲಿ. ನಮಸ್ಕಾರ. ಶನೇಶ್ವರ ಒಳ್ಳೇದು ಮಾಡಿ.